ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಕಾಲಾಷ್ಟಮಿ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಕಾಲಾಷ್ಟಮಿ ಏನಪ್ಪ ಅಂತಂದರೆ, ಕಾಳಭೈರವನನ್ನು ಭಗವಾನ್ ಶಿವನ ಅತ್ಯಂತ ಉಗ್ರ ಮತ್ತು ರಕ್ಷಕ ವಚದ ಅವತಾರ ಅಂತಲೇ ಕೂಡ ಹೇಳಲಾಗುತ್ತದೆ. ಪ್ರತಿ ತಿಂಗಳು 8ನೇ ದಿವಸ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ನಾವು ಈ ಒಂದು ಅಷ್ಟಮಿಯನ್ನು ಅಂದರೆ ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ತೇವೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಿಂದಲೇ ಇದನ್ನು ನಾವು ಆಚರಣೆ ಮಾಡ್ತೇವೆ. ಅಂದರೆ ಭೈರವ ದೇವರ ವಿಶೇಷ ದಿನ ಅಂತೇಳಿ ನಾವು ಇದನ್ನು ಆಚರಣೆ ಮಾಡ್ತೇವೆ. ಇದರ ಮಹತ್ವ ಅಂದರೆ ನಾವು ಯಾವ ಕಾರಣಕ್ಕೋಸ್ಕರ ನಾವು ಈ ಕಾಳಭೈರವನ ಪೂಜೆ ಮಾಡಬೇಕಪ್ಪ ಅಂತಂದರೆ, ನಿಮ್ಮಲ್ಲಿ ಏನಾದರೂ ಒಂದು ಭಯ ಇದ್ದರೆ, ಅಂದರೆ ಯಾರಿಂದ ತೊಂದರೆಗಳಾಗ್ತಾ ಇದ್ದರೆ, ಶತ್ರುಗಳಿದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಆಮೇಲೆ ದುಷ್ಟಶಕ್ತಿಯಿಂದ ನೀವು ಪರಿಹಾರ ಸಿಗುತ್ತೆ, ನಿವಾರಣೆ ಆಗ್ತಾ ಹೋಗುತ್ತದೆ. ಆಮೇಲೆ ಸಾಲದ ಸಮಸ್ಯೆ ಆಗಿರ್ಬೋದು, ಕೋರ್ಟ್ ಸಮಸ್ಯೆ ಆಗಿರ್ಬೋದು, ಜೀವನದ ಯಾವುದೇ ರೀತಿಯ ಅಡಚಣೆ ನಿವಾರಣೆಗೆ ಕೂಡ ಈ ಒಂದು ದಿವಸದಲ್ಲಿ ನಾವು ಎಲ್ಲವನ್ನು ಕೇಳಿಕೊಂಡು ಪೂಜೆ ಮಾಡ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ರಾಹುಕೇತು ದೋಷ ನಿವಾರಣೆ ಆಗುತ್ತದೆ, ಜೊತೆಲಿ ಶನಿ ದೋಷ ಕೂಡ ನಿವಾರಣೆ ಆಗ್ತಾ ಬರ್ತದೆ ಈ ಒಂದು ಪೂಜೆ ಮಾಡೋದ್ರಿಂದ. ಈ ಪೂಜೆ ಮಾಡೋದು ತುಂಬ ಸರಳ ವಿಧಾನ. ಮೊದಲು ಯಾವ ಸಮಯದಲ್ಲಿ ನಮಗೆ ಪ್ರಾರಂಭ ಅಂತ ತಿಳಿಸ್ಕೊಟ್ಬಿಡ್ತೇನೆ. ನೋಡಿ, ಈ ಒಂದು ಕೃಷ್ಣ ಅಷ್ಟಮಿ ತಿಥಿ ಪ್ರಾರಂಭವಾಗುವಂಥದ್ದು ಮೇ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯ ಆಗುವಂಥದ್ದು ಮೇ 10ನೇ ತಾರೀಕು 3 ಗಂಟೆ 6 ನಿಮಿಷಕ್ಕೆ. ಅಂದರೆ ನಾವು 9ನೇ ತಾರೀಕು ಶನಿವಾರದ ದಿವಸ ನಾವು ಈ ಒಂದು ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ತೇವೆ. ಪ್ರತಿ ತಿಂಗಳು ಕೂಡ ನಾವು ಇದನ್ನು ಆಚರಣೆ ಮಾಡೋದ್ರಿಂದ, ನಾನು ಈಗಾಗಲೇ ಹೇಳ್ದಲ್ಲ, ಆ ರೀತಿ ನೀವು ಈಗ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಈ ಒಂದು ಪೂಜೆಯಲ್ಲಿ ನಾವು ಏನು ಮುಖ್ಯವಾಗಿ ಮಾಡ್ಕೋಬೇಕಾಗಿರೋಂಥದ್ದಂದರೆ, ಈಗ ನಾವು ಕಾಳಭೈರವನ ಒಂದು ಫೋಟೋವನ್ನು ನಾವು ಯಾರು ಕೂಡ ಮನೇಲಿ ಇಡೋದಿಲ್ಲ. ಅದರ ಬದಲಿಗೆ ಈಗಾಗಲೇ ಹೇಳಿದ್ರೆ ಶಿವನ ಸ್ವರೂಪ ಅಲ್ವಾ, ಹಾಗಾಗಿ ಶಿವನ ಫೋಟೋದ ಮುಂದೆ ನೀವು ಈ ಒಂದು ಪೂಜೆ ಮಾಡಬೇಕಾಗುತ್ತದೆ. ಪೂಜೆ ಯಾವ ರೀತಿಯಪ್ಪ ಅಂತಂದರೆ, ಒಂದು ಕಪ್ಪು ಎಳ್ಳನ್ನು ತೆಗೆದುಕೋಬೇಕು. ಆ ಕಪ್ಪು ಎಳ್ಳಿಗೆ ಸ್ವಲ್ಪ ಮಟ್ಟಿಗೆ ಒಂದು ಬೆಲ್ಲ ಮತ್ತು ಒಂದು ನಾಣ್ಯವನ್ನು ನೀವು ಆ ಒಂದು ಬೌಲಲ್ಲಿ, ಅಥವಾ ನೀವು ಎಷ್ಟಾಗುತ್ತೋ ಅಷ್ಟು ಕಪ್ಪು ಎಳ್ಳು ಸ್ವಲ್ಪ ಮಟ್ಟಿಗೆ ಅದನ್ನು ನೀವು ದೇವರ ಮುಂದೆ ಅದನ್ನೇ ಪ್ರಸಾದ ಅಂತ ಇಟ್ಟು 8 ದೀಪಗಳನ್ನು ಹಚ್ಚಬೇಕಾಗುತ್ತದೆ. 8 ದೀಪದಲ್ಲೂ ಕೂಡ ನೀವು 8 ಇದು ಏನಪ್ಪ ಅಂದರೆ ಕಪ್ಪು ಎಳ್ಳನ್ನೇ ಹಾಕಬೇಕು. 8 ಕಪ್ಪು ಎಳ್ಳು 8 ದೀಪಗಳು ಹಚ್ಚಬೇಕಾಗುತ್ತದೆ. ಅದ್ರ ಜೊತೆಲಿ ಇನ್ನೂ ಒಂದು ದೀಪ ಸಿದ್ಧತೆ ಮಾಡ್ಕೋಬೇಕು. ಆ ಒಂದು ದೀಪವನ್ನು ನೀವು ಹೊರಗಿನ ಭಾಗದಲ್ಲಿ, ಅಂದರೆ ಮನೆಯ ಹೊರಗೆ ದಕ್ಷಿಣ ದಿಕ್ಕನ್ನು ನೋಡೋ ರೀತಿಯಲ್ಲಿ ಒಂದು ದೀಪ, ಅದಕ್ಕೂ ಕೂಡ ಅಷ್ಟೇ ಎಳ್ಳೆಣ್ಣೆನೇ ಹಾಕಬೇಕು. ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆ ಹಾಕಿ ಅದಕ್ಕೂ ಕೂಡ 8 ಎಳ್ಳಿನ ಒಂದು ಇರುತ್ತಲ್ಲ, ಅದನ್ನು ನೀವು ಆ ಒಂದು ದೀಪದಲ್ಲಿ ಹಾಕಿ ನೀವು ದೀಪಾರಾಧನೆ ಮಾಡಬೇಕು. ಇದೇ ವಿಶೇಷವಾದದ್ದು. ಅದ್ರ ಜೊತೆಯಲ್ಲಿ ಅವತ್ತಿನ ದಿವಸ ನೀವು ಉಪವಾಸ ಇದ್ದು ಪೂಜೆ ಮಾಡಬೇಕಾಗುತ್ತದೆ. ಫಲಹಾರವನ್ನು ತೆಗೆದುಕೋಬೋದು, ತೊಂದರೆ ಇಲ್ಲ. ಆದರೆ ಆದಷ್ಟು ಉಪವಾಸದಿಂದ ಇದ್ದು ನಾವು ಈ ಅಷ್ಟಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಪೂಜೆ ಸಮಯ ಅಂತ ಬಂದಾಗ ಆದಷ್ಟು ರಾತ್ರಿ 8 ಗಂಟೆ ನಂತರದಲ್ಲೇ ಇದನ್ನು ಸಾಮಾನ್ಯವಾಗಿ ಪೂಜೆ ಮಾಡುವಂಥದ್ದು. ಅಂದರೆ ಮಧ್ಯರಾತ್ರಿ ಪೂಜೆ ಮಾಡ್ತಾರೆ. ನೀವೇನು ಮಾಡ್ಬೋದು ಅಂತಂದರೆ, ಈಗ ಮಧ್ಯಾಹ್ನ ಪ್ರಾರಂಭವಾಗೋದ್ರಿಂದ 9ನೇ ತಾರೀಕು ಮಧ್ಯಾಹ್ನ ಅಲ್ವಾ ಪ್ರಾರಂಭವಾಗೋದು, ಸಂಜೆ ಸೂರ್ಯಾಸ್ತ ನಂತರದಲ್ಲಿ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆನೂ ಮಾಡ್ಕೋಬೋದು. ಅಲ್ಲಿ ನಮಗೆ 8 ಗಂಟೆ 8:30 ಆಗುತ್ತೆ. ನಂತರದಲ್ಲಿ ನೀವು ದೀಪಾರಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಮಾಡಿಕೊಳ್ಳಬಹುದು. ನೀವು ಸಹ ಪೂಜೆ ಮಾಡುವಂಥ ಸಮಯದಲ್ಲಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ಪೂಜೆ ಮಾಡಬೇಕಾಗುತ್ತದೆ. ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವೇನು ನಾನು ಈಗಾಗಲೇ ಹೇಳಿದೆ ದೀಪಾರಾಧನೆ ಮಾಡ್ತಾ ಇರ್ತೀರಿ, ಆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು 27 ಬಾರಿ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಅಂತ 27 ಬಾರಿ ಹೇಳ್ಕೊಂಡು ನೀವು ಆ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ನಂತರದಲ್ಲಿ ನೀವು ಒಂದು ಮಂಗಳಾರತಿಯನ್ನು ಮಾಡಬೇಕು. ಹಾಗೆಯೇ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವೇನು ಮಾಡಬೇಕು, ಮೊದಲು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ನಾಯಿಗಳಿಗೆ ಬಿಸ್ಕೆಟ್ ಅಥವಾ ನಿಮ್ಮ ಮನೇಲಿ ಏನು ನೀವು ಚಪಾತಿ ಮಾಡಿರ್ತೀರೋ, ಏನು ಮಾಡಿರ್ತೀರೋ ಅದೇ ಒಂದು ಆಹಾರವನ್ನು ಅವರಿಗೆ ಕೊಡ್ಬೋದು. ಆದಷ್ಟು ಕಪ್ಪು ನಾಯಿ ಇದ್ದರೆ ಇನ್ನೂ ಒಳ್ಳೆಯದು. ಯಾವುದೇ ನಾಯಿ ಆದರೂ ಪರವಾಗಿಲ್ಲ. ಅವತ್ತಿನ ದಿವಸ ನಾವು ನಾಯಿಗೆ ಊಟ ಹಾಕೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಹೋಗುತ್ತದೆ. ಇನ್ನು ಪ್ರಸಾದಕ್ಕೆ ನೀವು ಏನು ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಇಟ್ಟಿರ್ತೀರೋ, ನಂತರದ ದಿವಸದಲ್ಲಿ ಅಂದರೆ ಮೇ 10ನೇ ತಾರೀಕು ನಮಗೆ 3 ಗಂಟೆ 6 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಅಲ್ಲಿವರೆಗೂ ತೆಗಿಬೇಡಿ ಆ ಪ್ರಸಾದನ. ಆದ ನಂತರದ ಸಮಯದಲ್ಲಿ ನೀವು ತೆಗೆದು ಅವನು ಸ್ವಲ್ಪ ಮಟ್ಟಿಗೆ ಕಪ್ಪು ಎಳ್ಳು ಇಡಬೇಕಷ್ಟೇ. ಅಷ್ಟನ್ನು ನೀವು ತೆಗೆದುಕೊಂಡು ಹೋಗಿ ಇದು ಏನಪ್ಪ ಅಂದರೆ, ಯಾವ್ದಾರು ನಿಮ್ಮ ಮನೆ ಹತ್ರ ಪಕ್ಷಿಗಳಿದ್ರೆ ಪಕ್ಷಿಗಳಿಗೆ ಹಾಕ್ಬೋದು, ಅಥವಾ ನೀವು ಟೆರೆಸ್ ಮೇಲೆ ಇಟ್ಟರು ಪಕ್ಷಿಗಳು ತಿಂದ್ಕೊಂಡು ಹೋಗ್ತವೆ. ಅದು ಯಾವುದೋ ಮರದ ಬಳಿ ಕೆಳಗೆ ಹಾಕಿದಾಗ ನಿಮಗೆ ಆ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಹಾಕಿದಾಗ ಇರುವೆ ಪಕ್ಷಿಗಳು ಬಂದು ಸಹ ತಿಂದ್ಕೊಂಡು ಹೋಗ್ತವೆ. ಅದನ್ನು ನೀವು ಅದು ಪಕ್ಷಿಗಳು ಏನು ತಿಂತವೋ ತಿಂದ ನಂತರದಲ್ಲಿ ನಿಮಗೆ ಅಂದರೆ ಅದರ ಕಷ್ಟಗಳು ನಿಧಾನಕ್ಕೆ ಪರಿಹಾರ ಆಗುತ್ತೆ ಅನ್ನೋ ಸೂಚನೆ ಅದು. ಹಾಗಾಗಿ ನೀವು ಆ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ.
ನೋಡಿ, ಇದೊಂದು ಪರಿಹಾರ ಆಯಿತು. ಮತ್ತೊಂದು ಪರಿಹಾರ ಹೇಳ್ತಾ ಇದ್ದೇನೆ. ಇದು ಹಣದ ಸಮಸ್ಯೆಗೆ, ನಿಮ್ದು ಏನೇ ಸಾಲ ಸೋಲ ಇದ್ರೂ ಅಥವಾ ನಿಮಗೆ ದುಡ್ಡು ಉಳಿತಾಯ ಆಗ್ತಾ ಇಲ್ಲ ಅಂತಂದರೆ ಇದೊಂದು ನೀವು ಬಹುಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಒಂದು ಚಿಕ್ಕ ಬಟ್ಟೆ ತೆಗೆದುಕೊಳ್ಳಿ, ಕಪ್ಪು ಬಟ್ಟೆನೇ ತೆಗೆದುಕೋಬೇಕು. ಇದು ಕಾಲಭೈರವ ಅಲ್ವಾ, ಹಾಗೆ ಕಪ್ಪು ಬಟ್ಟೆ ತೆಗೆದುಕೋಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ಹಾಕಬೇಕು, ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಎಳ್ಳನ್ನು ಹಾಕಿ ಒಂದು ಲವಂಗ ಅಥವಾ ಒಂದೇ ಲವಂಗ ಇಡಿ ಸಾಕು. ಆ ಲವಂಗದಲ್ಲಿ ಒಂದು ನಾಣ್ಯ ಇಡಬೇಕು, ₹1 ನಾಣ್ಯವನ್ನು ಇಟ್ಟು ಅದನ್ನು ಗಂಟು ಕಟ್ಟಿ, ನೀವು ಏನು ದೀಪಾರಾಧನೆ ಮಾಡ್ತೀರೋ ಅಂದ ಶಿವನ ಫೋಟೋದ ಮುಂದೆ ಆ ಗಂಟನ್ನು ಇಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಕೇಳ್ಕೊಳ್ಳಿ ಶಿವನ ಬಳಿ ನಿಮ್ಗೆ ಏನು ಒಂದು ಹಣದ ಅಡಚಣೆ ಇದೆ ಅಂತ ಕೇಳಿಕೊಂಡು ಶಿವನ ಬಳಿ ಆ ಗಂಟನ್ನು ಇಟ್ಟು ದೀಪಾರಾಧನೆ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತಿರಲ್ಲ, ಕಾಯಿ ಹೊಡೆದು ಮಂಗಳಾರತಿ ಮಾಡ್ತಿರಲ್ಲ, ನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ ಆ ಒಂದು ಗಂಟು ಏನಿರುತ್ತೋ ಗಂಟನ್ನು ತೆಗೆದು ನೀವು ನೀರಿಗಾದರೂ ವಿಸರ್ಜನೆ ಮಾಡ್ಬೋದು, ಅಥವಾ ಆ ಗಂಟನ್ನು ತೆಗೆದುಕೊಂಡೋಗಿ ಮರದ ಬಳಿನೂ ಕೂಡ ಇಡ್ಬೋದು. ಆದರೆ ಆ ಗಂಟನ್ನು ಓಪನ್ ಮಾಡಬೇಕು, ಮಾಡಿ ಅದರೊಳಗೆ ₹1 ನಾಣ್ಯ ನೀವು ಏನು ಇಟ್ಟಿರ್ತೀರೋ ಆ ನಾಣ್ಯವನ್ನು ನೀವು ತೆಗೆದುಕೊಂಡು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ನಲ್ಲಿ ಇಟ್ಕೋಬೇಕು. ಆಗ ನೀವು ಅದು ಇಟ್ಟಾಗ ನಿಮ್ಮಲ್ಲಿ ಒಂದು ಹಣಕಾಸಿನ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ. ಇದು ಏನಪ್ಪ ಅಂದರೆ ಇದು ತುಂಬ ಗುಪ್ತವಾಗಿ ಮಾಡುವಂಥದ್ದು, ಇದು ಗುಪ್ತ ವಿಧಾನ ಅಂತಲೇ ಅಂತಾರೆ. ಕಾಳಭೈರವನ ಒಂದು ಗುಪ್ತ ವಿಧಾನ ಅಂತಲೇ ಅಂತಾರೆ. ಹಾಗೆಯೇ ಇದು ಜಸ್ಟ್ ನಾವು ಈ ಥರ ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ಒಂದು ಮಂತ್ರ ಇದೆ, ಅದನ್ನು ಕೂಡ ನೀವು ಹೇಳ್ಕೋಬೇಕಾಗುತ್ತದೆ. ಅದು ಯಾವ ಥರ ಮಂತ್ರ ಅಂದರೆ ಅದನ್ನು ನೀವು 108 ಬಾರಿನೇ ಹೇಳ್ಕೋಬೇಕು. ಆ ಕಪ್ಪು ಬಟ್ಟೆ ಏನು ಕಟ್ಟಿಟ್ಟಿರ್ತೀರ ಗಂಟನ್ನು ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು 108 ಬಾರಿ ಒಂದು ಹಾಳೆಯಲ್ಲಿ ಬರ್ಕೊಂಬಿಡಿ. ಓಂ ಹ್ರೀಂ ವಟುಕಾಯ ಆಪದುದ್ಧಾರಣಾಯ ಕುರು ಕುರು ಭೈರವಾಯ ನಮಃ. ಇದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ಆ ಒಂದು ಮಂತ್ರವನ್ನು ಬರೆದಿಟ್ಕೊಂಡ್ಬಿಟ್ಟು ನೀವು 108 ಬಾರಿ ಹೇಳ್ಕೊಂಡು ನಂತರದಲ್ಲಿ ನೀವು ಆ ಕಪ್ಪು ಬಟ್ಟೆಯನ್ನು ದೇವರ ಮುಂದೆ ಇಟ್ಟು ಆ ದೀಪಾರಾಧನೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತೆ. ದಿನ ಪ್ರಸಾದ ನಿಮ್ಗೆ ಹೇಳಿದ್ದೇನೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಹಣದ ಅಡಚಣೆ ಏನಿರುತ್ತೆ ಅದು ಕಡಿಮೆ ಆಗುತ್ತದೆ, ಸಾಲದ ಒತ್ತಡ ಕಡಿಮೆ ಆಗ್ತದೆ. ನಿಮ್ಮ ಒಂದು ಏನೇ ಒಂದು ಕೆಲಸ ವ್ಯವಹಾರದಲ್ಲಿ ನಿಮಗೆ ಅದು ಏನಪ್ಪ ಅಂದರೆ ಬಿಟ್ಟು ಬಿಟ್ಟು ಆಗ್ತಾ ಇದ್ರೆ ನಿಮ್ಗೆ ಅದು ನಡೀತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ತುಂಬಾ ಸಹಾಯವಾಗ್ತದೆ. ಈ ಕಾಲಾಷ್ಟಮಿ ದಿವಸ ನೀವು ಮಾಡಲೇಬೇಕಾದಂಥ ವಿಚಾರಗಳೇನಪ್ಪ ಅಂತಂದರೆ, ಕಪ್ಪು ನಾಯಿಗೆ ಆಹಾರವನ್ನು ನೀಡುವುದು. ಆದರೆ ಯಾವುದೇ ನಾಯಿ ಆದರೂ ಪರವಾಗಿಲ್ಲ, ಆದಷ್ಟು ಕಪ್ಪು ನಾಯಿಗೆ. ನಂತರದಲ್ಲಿ ಬಡವರಿಗಾದರೂ ಸರಿಯೇ ಅಥವಾ ದೇವಸ್ಥಾನಕ್ಕಾದರೂ ಸರಿಯೇ ಎಳ್ಳು ಉದ್ದಿನ ಬೇಳೆಯನ್ನು ನೀವು ದಾನ ಮಾಡಬೇಕಾಗುತ್ತದೆ. ಆಮೇಲೆ ಶನಿದೇವನಿಗೆ ನೀವು ಆದಷ್ಟು ಶನಿ ದೇವಸ್ಥಾನಕ್ಕೆ ಹೋಗಿ లేదా ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ಒಂದು ದರ್ಶನ ಮಾಡಿ, ಅಲ್ಲಿ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ತಾ ಇರ್ತಾರೋ ಆ ಪೂಜೆಯನ್ನು ನೋಡಿಕೊಂಡು ಅಲ್ಲಿ ನೀವು ಒಂದು ಅರ್ಚನೆ ಮಾಡಿಕೊಂಡು ಮನೆಗೆ ಬಂದು ನೀವು ಆ ಒಂದು ಕುಂಕುಮ ತೆಗೆದುಕೊಳ್ಳೋದ್ರಿಂದನೂ ಕೂಡ ನಿಮ್ಮಲ್ಲಿ ಒಂದು ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತೆ. ಏನು ನೀವು ಮಾಡಲೇಬಾರದು ಅಂತಂದರೆ ನಿಮ್ಮಲ್ಲಿ ಒಂದು ಕೋಪ, ಜಗಳ ಅಥವಾ ಏನಾದ್ರೂ ಒಂದು ಕೆಟ್ಟ ಮಾತುಗಳು ಏನಾದ್ರೂ ಸರಿನೇ ಅಂಥ ಮಾತುಗಳನ್ನ ಅವತ್ತಿನ ದಿವಸ ಆಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಭೈರವನ ಪೂಜೆ ಆಗಿರ್ತದೆ. ಹಾಗಾಗಿ ಆಮೇಲೆ ವಿಶೇಷವಾಗಿ ನೀವು ಮಾಡಬೇಕಾಗಿರೋಂಥದ್ದು ಏನಪ್ಪ ಅಂತಂದರೆ ಅವತ್ತಿನ ದಿವಸ ಕಾಲಭೈರವನ ಅಷ್ಟಕ ಹೇಳ್ಕೋಬೇಕು. ಆಮೇಲೆ ನಿಮಗೆ ಅದು ಗೂಗಲಲ್ಲಿ ಸಿಗುತ್ತೆ, ನಿಮಗೆ ಅದು ನೋಡಿದ್ರೆ ನಿಮಗೆ ಸಿಗುತ್ತೆ. ಆಮೇಲೆ ಶಿವ ಚಾಲೀಸ್ ಅಥವಾ ಮೃತ್ಯುಂಜಯ ಜಪ ಇಷ್ಟನ್ನು ನೀವು ಹೇಳ್ಕೊಂಡಾಗ ನಿಮಗೆ ತುಂಬಾ ತಕ್ಷಣ ಫಲ ಸಿಗ್ತಾ ಹೋಗುತ್ತದೆ. ನಾನು ಈಗಾಗಲೇ ಹೇಳಿದ 8 ದೀಪದ ಪರಿಹಾರ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದು ನಿಮಗೆ ಹಣದ ಅಡಚಣೆ ಆಗಿರ್ಬೋದು, ನಿಮ್ಮ ಮನೇಲಿ ಆಗಿರುವಂಥ ಅಡೆತಡೆಗಳಾಗಿರ್ಬೋದು, ಎಲ್ಲವೂ ಕೂಡ ಪರಿಹಾರವಾಗಿ ಒಂದು ನಕಾರಾತ್ಮಕತೆ ಕಡಿಮೆ ಆಗಿ ನಿಮ್ಮ ಮನೆಗೆ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ತುಂಬಾ ಒಂದು ನಿಮ್ಮ ಮನೆಯಲ್ಲಿ ಅಂದರೆ ಜಗಳ, ಕಿರಿಕಿರಿ, ಏನೇ ಮನಸ್ತಾಪಗಳಿದ್ರೂ ಕೂಡ ಅದು ಕ್ರಮೇಣ ನಿಮಗೆ ಶಾಂತಿ ಆಗ್ತಾ ಹೋಗುತ್ತದೆ. ನಿಮಗೆ ತುಂಬಾ ಒಳ್ಳೆಯ ಫಲಿತಾಂಶ ಬರ್ತಾ ಹೋಗುತ್ತದೆ. ಹಾಗೆಯೇ ಇದು ಕಾಲಾಷ್ಟಮಿ ಆಗಿರೋದ್ರಿಂದ ನೀವು ಒಂದು 27 ಬಾರಿ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ಕೊಳ್ಳೋದನ್ನು ಸಹ ಮರಿಬೇಡಿ. ಇದಿಷ್ಟನ್ನು ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬದಲಾವಣೆ ಆಗ್ತಾ ಹೋಗುತ್ತದೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.